ಯಾಕತ್ತೆ ಇಷ್ಟೊಂದು ಸಪ್ಪಗಿದ್ದೀರಲ್ಲ? ಏನಾಯ್ತು ಅಂತ ಇವಾಗ? ಹ್ಮ್. ಯಾಕೋ ಸೊಸೆ, ನನ್ನ ಮಗಳು ಸಂಸಾರ ಸರೋಯ್ತದೆ ಅಂತ ಹೇಳ್ಬಿಟ್ಟು ನನಗಂತೂ ಅನ್ನಿಸ್ತಿಲ್ಲ. ಬೀಗರು ಹೆಂಗ್ ಸಿಕ್ಕರಂಗೆ ಮಾತಾಡ್ಕೊಳ್ಸಿದ್ರು ಗೊತ್ತಾ? ಒಳಗಡೆಗೂ ಬಿಟ್ಕೊಂಡಿಲ್ಲ. ಒಂದು ತುತ್ತು ಊಟ ತಿನ್ನೋದು ತಿನ್ನಿ ಅಂತ ಇರೋದು ಹೇಳೋದಿರ್ಲಿ. ನೀಟಾಗೆ ಒಂಚೂರು ಒಂದು ಲೋಟಕ್ಕೆ ನೀರು ಕೊಡ್ದಿದ್ದಂಗೆ ಕಾಫಿ ಕೊಡ್ದಿದ್ದಂಗೆ ಮನೆಯಿಂದ ಈಚೆ ಕಡೆ ಕಟ್ಬಿಟ್ರು ಒಂದೇ ಕಿತ್ತಾನೆ ನೀ. ಓ ಸುಮ್ಕೆನೆಯಾ? ನಿನ್ನಂತ ಒಳಗಡೆ ಕೆನೆ ಕುಟ್ಕೋಬೇಕು ಎಂಥ ಮಗಳಿಗೆ ಜನ್ಮ ಕೊಟ್ಬಿಟ್ಟೆ. ಹಂಗೆ ಹಿಂಗೆ ನನ್ನ ಮಗುಂಗೆ ನಾನು ಇನ್ನೊಂದು ಮದುವೆ ಮಾಡ್ತೀನಿ, ನಿನ್ನ ಬಾಯಿ ಮುಚ್ಕೊಂಡು ಹೋಗೋದು ಕಲ್ತ್ಕ. ನನ್ನ ಮಗ ಇವತ್ತಿಲ್ಲ ನಾಳೆಗೆ ಬಾ ಅಂತ ಹೇಳಿದ್ಲು. ಏನು ತಾನೇ ಮಾಡೋಕ್ಕಾಯ್ತದೆ? ನಾನು ತಾನೇ ನೆನೆಯ. ಸರಿ ನಾಳೆ ಬರ್ತೀನಿ ಅಂತ ಬಂದ್ಬಿಟ್ಟೆ ನೆನೆ. ಇವಾಗ ಅದಕ್ಕೆ ನಿನ್ನೂ ಕರ್ಕೊಂಡು ಹೋಗನಿ ಅಂತ ಕರಿತೀವಿ. ಬಾವಾ ಹೋಗ್ಬಿಟ್ಟು ಬರನಿ. ಏನತ್ತೆ ಒಳಗಡೆಗೂ ಬಿಟ್ಕೊಳ್ಳಿಲ್ವೇ? ಒಳ್ಳೆ ಕತೆ ಆಯ್ತಲ್ಲ. ಅಲ್ಲ ದುಡ್ಡು ಪಡ್ಗೆ ಆಸೆ ಗೀಸೆ ಪಡ್ತಿತ್ತಾರೋ ಏನೋ. ಅದೇನೋ ನಿಮ್ಮ ಮಗಳಿಗೆ ಅಂತ ಹೇಳ್ಬಿಟ್ಟು ಅದೇನೋ ಚೀಟಿ ಹಾಕೊಂಡಿವ್ ನೀವು 1 ಲಕ್ಷ ಐತೆ ಅಂತ ಹೇಳಿದ್ರಲ್ಲ, ಅದನ್ನು ತಗೊಂಡೋಗ್ಬಿಟ್ಟು ಆ ಲಕ್ಷನ ತೋರಿಸ್ಬೇಕಿತ್ತು. ಈ ಲಕ್ಷ ತಗೊಳ್ರಿ ಅಂತ ಹೇಳ್ಬಿಟ್ಟು ಆವಾಗ ನಮ್ಮ ಮಗಳನ್ನ ಮನೆ ಕರ್ಕೊಂಡು ಹೋಗೋರೋ ಏನೋ. ಮತ್ತೆ ಬಾ ಹೋಗ್ಬಿಟ್ಟು ಕಾಸು ಕೊಟ್ಬಿಟ್ಟು ಹಿಂಗೆ ಬಾ ಅಂತ ಹೇಳ್ಬಿಟ್ಟು ಹೇಳನಿ. ಹಂಗೆ ಏನಾರ ಹೇಳಿದ್ರೆ ಬಂದು ನನ್ನ ಮಗಳನ್ನ ಕರ್ಕೊಂಡನ ಹೋಯ್ತಾರೇನೋ ಕಣ್ಪತಿ. ಒಂದೇ ಒಂದು ಕಿತ ಬತ್ತಿಯ. ನನಗೆ ಯಾಕೋ ಸುಮ್ಕೆ ಶಾನೆ ಬೇಜಾರಾಯ್ತಾಯ್ತು ನನಗಂತೂ. ನನ್ನ ಮಗಳು ಜೀವನ ಇಷ್ಟೇ ಅನ್ನಿಸ್ತೈತೆ. ಒಳ್ಳೆ ಅಂದ್ರಿಗೆ 1 ಲಕ್ಷ ಕೊಟ್ಬಿಟ್ಟು ನನ್ನ ಮಗಳನ್ನ ಕರ್ಕೊಂಡೋಗಿ ಮಾಡಿಕೊಂಡು ನೀವೇ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳನಿ. ಹಿಂಗೆ ಎಷ್ಟು ದಿನ ಅಂತ ಹೇಳ್ಬಿಟ್ಟಿರೋದು ನೋಡ್ದಾ? ಬೆಳಿಗ್ಗೆ ಬೆಳಿಗ್ಗೆ ಏನೇ ತಿರ್ಗಕ್ಕೆ ಹೋಯ್ತಾಳೆ. ತಿರ್ಕೊಂಡು ಕುಂತವಳೆ. ಮಗಳನ್ನ ಹಾಳು ಮಾಡ್ತಾವಳೆ. ಸರಿ ಅತ್ತೆ ಆಯಿತು. ಆ ಲಕ್ಷ ತಗೊಬಿಟ್ಟು ಬನ್ನಿ. ಹೋಗ್ಬಿಟ್ಟು ಕೊಟ್ಬಿಟ್ಟೇನೋ ಸಮಾಧಾನ ಮಾಡ್ಬಿಟ್ಟು ಹೇಳ್ಬಿಟ್ಟು ಬರನಿ. ನಾನು ಬರ್ತೀನಿ. ಸರಿ ಕಣ್ಪದ್ದಿ, ನೀನು ಬರ್ತೀಯ ಅಂದರೆ ಏನೋ ಒಂಥರ ಧೈರ್ಯ ನನಗೆ. ಬಾ ಹಂಗೆ ಬ್ಯಾಂಕಾಗಲ್ಲಿ ಎತ್ಕೊಬಿಟ್ಟು ATM ಮಗೋ ಎಂದ್ರಗನ ಹಂಗೆ ನೀನು ಹೋಗನ್ ಬಾ. ಸರಿ ಸರಿ ಬರ್ರಿ. ಬೀಗ್ರೆ ಬೀಗ್ರೆ ಬೀಗ್ರೆ. ಓಹೋ ಹೇಳ್ರತ್ತೆ. ಏನು ಇವಾಗ ದಾರಿ ಸಿಕ್ಬಿಟ್ಟೈತೆ? ಸಂದಕ್ಕಿದ್ದೀರೋ? ನೆನ್ನೆನೂ ಬಂದಿತ್ತು ಅತ್ತೆ, ನೀವೇನೋ ಮಂಟಾಗಿರ್ಲಿಲ್ವಂತಲ್ಲ, ಅದಕ್ಕೆ ನೀ ಅತ್ತೆ ವಾಪಸ್ ಹೋಗಿ ಈಗಳಿ ಇವತ್ತು ಬಂದಿದ್ದು. ನೀ ಸಂತಕ್ಕಿದ್ದೀರಾ? ಹ್ಞೂ ಅಕ್ಕ, ಚೆನ್ನಾಗಿವ್ನಿ. ಅದೇ ನನ್ನ ಆದ್ನಿನ, ಅದೇ ನಿಮ್ಮ ಹೆಂಡ್ತಿನ ಕರ್ಕೊಂಡು ಬಂದರೆ ಸಂದಕ್ಕಿರೋದು. ಸುಮ್ಕೆನೆಯ ಅವಳು ಬೇಜಾರು ಮಾಡ್ಕೊಂಡಿರ್ತಾಳೆ ಯಾವಾಗೂ. ಅಲ್ಲ ಸಂಸಾರ ಅಂದಮೇಲೆ ಅದು ಅದು ಇದು ಬಂದೇ ಬರ್ತದಲ್ವೇ, ಅದಕ್ಕೆ ನೀ ಅಡ್ಜಸ್ಟ್ ಮಾಡ್ಕೊಂಡು ಹೆಂಗೋ ಹೋಗ್ಬೇಕಲ್ವೇ. ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಲಿಲ್ಲ ಅಂತ ಹೇಳಿದ್ರೆ ಹೆಂಗೆ? ಅಯ್ಯಪ್ಪ, ಈ ಬಿಲಾಲಿಗಳು ತಿರುಗಿ ಬಂದ್ರ ನನ್ನ ಮಗನ ತಲೆ ಕೆಡ್ಸಕ್ಕೆ ಅಂತ ಹೇಳ್ಬಿಟ್ಟು ಈ ಬಿಲಾಲಿಗಳು ಎಷ್ಟು ಹೇಳನಿ. ನನ್ನ ಮಗಂಗೆ ಇಷ್ಟ ಇಲ್ಲ ಅವಳನ್ನ ಮಡಿಕಳಕ್ಕೆ ಅಂತ ಹೇಳ್ಬಿಟ್ಟು. ಏನು ಮಗಳು ಅಂತ ಎತ್ಬಿಟ್ಟವ್ರು. ಯಾಮಕ್ಕ ಎತ್ಕೊಂಡ್ಬಿಟ್ಟು ಬಂದ್ಬಿಟ್ಟಿದ್ದೀರಾ ಅಂತ ಮಗಳನ್ನ ಎತ್ಬಿಟ್ಟು ಇಷ್ಟು ದಿನ 1.5 ತಿಂಗಳು ಮನೆಗೆ ಮಡಿಕೊಬಿಟ್ಟು. ನೋಡಿ ನಮಗೆ ನಿಮ್ಮ ಮಗಳು ಅವಶ್ಯಕತೆ ಇಲ್ಲ. ನಾನು ಹೇಳೋದು ಅಷ್ಟೇ, ನನ್ನ ಮಗ ಹೇಳೋದು ಅಷ್ಟೇ. ನೀವು ನನ್ನ ಮಗನ ತಗೆಯ ಮಾತಾಡಿ ಎಷ್ಟು ಕಾಟ ಕೊಡ್ತಾಳೆ ಅಂತ ಹೇಳ್ಬಿಟ್ಟು ಕೇಳಿ. ನೋಡಿ ಅಣ್ಣ, ಏನು ಆಗೋಗ್ಬಿಟ್ಟೈತಿ ಗೊತ್ತು ನನಗೂ. ನನ್ನ ಆದ್ನಿನೂ ಹೊಸಿ ಕಿರಿಕು ಅಂತ ಹೇಳಿ ಹಂಗಲ್ಲ. ಒಂದು ಸಂಸಾರನ ನಾನು ಕಿತ್ತಾಕದ್ರಾಗ ಎಷ್ಟೈತಿ ಹೇಳಿ, ಕಿತ್ತಾಕ್ಬಿಡ್ಬೋದು. ಆದರೆ ನಾವು ಹೊಸ ಬಡವ್ರೇನೇ. ನಮ್ಮ ತಗೋ ಏನು ಕೋಟಿ ಲಕ್ಷ ಇಲ್ಲ. ನಮ್ಮ ತಗೋನು ನಮಗೂ ಜೀವನ ಕಷ್ಟನೇ. ನಮ್ಮದು ಭಾಳ ಅಂದರೆ ಭಾಳ ಪ್ರಾಬ್ಲಮ್ ಆಗೋಗ್ಬಿಟ್ಟೈತೆ ನಮಗೂ. ಆದರೂ ನನ್ನ ಆದ್ನಿ ನೀವು ಎಲ್ಲ ಸಂದಕ್ಕಿರಬೇಕು ಅಂತಲೇ ತಾನೇ ನಾವು ಹೆಂಗೋ ಅಂದರೆ ನಾವು ಅನ್ಕೋತೀವಿ. ಚೆನ್ನಾಗಿದ್ರೆ ನೋಡ್ಬೋದಪ್ಪ, ಚೆನ್ನಾಗಿಲ್ಲ ಅಂದರೆ ಹೆಂಗೆ ನೋಡೋದು ಅಂತ ಹೇಳಿ. ನೋಡಿ ಏನೋ ತಪ್ಪಾಗೋದು ಆಗೋಗ್ಬಿಟ್ಟೈತೆ, ಎಲ್ಲ ಮುಗ್ದೋಗ್ಬಿಟ್ಟೈತೆ. ನೋಡಿ ಹೆಂಗನ ಮಾಡ್ಬಿಟ್ಟು ನನ್ನ ಆದ್ನಿನ ಬಂದು ಕರ್ಕೊಂಡು ಹೋಗ್ಬಿಡ್ತೀರಾ? ನನ್ನ ಆದ್ನಿನೂ ಬೇಜಾರು ಮಾಡ್ಕೊಂಡವಳಿ. ನೀವು ಒಂದು ಕಿತ ಬಂದು ಮಾತಾಡಿ ಕರ್ಕೊಂಡು ಹೋಗ್ಬಿಡಿ. ನೋಡಕ್ಕ ನೀವೇನ ಹೇಳಿ, ಅವಳು ಕೂಡ ಟಾರ್ಚರ್ಗೆ, ಅವಳು ಕೂಡ ಕಾಟಕ್ಕೆ ದೊಡ್ಡ ನಮಸ್ಕಾರ ನನಗಂತೂ. ಬ್ಯಾಡವೇ ಬೇಡ ನನಗಂತೂ. ಅವಳು ಏನಕ್ಕ ಗಂಡನ ಮುರುವದಿ ಕೊಡ್ತಾಳ? ಒಂಚೂರಾದ್ರೂ ಏನಾರ ಒಂಚೂರಾದ್ರೂ ಏನಾರ ಮಾನ ಮರ್ಯಾದೆ ಐತೆ ಅವಳಿಗೆ? ಹೆಂಗೆ ಸಿಕ್ಕರೆ ಹಂಗೆ ಆಡೋದು? ನಮ್ಮ ಅಮ್ಮನ ಮೇಲೆ ದೌಲತ್ತಾಗಿ ಮಾತಾಡೋದು, ವಯಸ್ಸಾಗಿರೋ ಅಮ್ಮನ ಹತ್ರ ಹೆಂಗೆ ಸಿಕ್ಕರಂಗೆ ನಡ್ಕೊಳ್ಳೋದು? ಇದು ಯಾವ ಸೀಮೆ ದೌಲತ್ತು ಅಂತ ಹೇಳ್ಬಿಟ್ಟು ನನಗಂತೂ ಬೇಡ ಕಣಕ್ಕ. ನಿಮ್ಮ ಮನೆಗೆ ಏನೇ ಮಾಡಿಕೊಬಿಡಿ. ನೋಡಪ್ಪ, ಇದ್ರಾಗ 1 ಲಕ್ಷ ಐತೆ ಕಾಸು. ಏನೋ ನಿಮ್ಗೆ ಏನೋ ಬೇಕಾಯ್ತದೆ. ಹೆಂಗೋ ನನ್ನ ಆದ್ಮೇಲೆ ಸಂದ ಕಿತ್ತಾಳೆ, ಅದಕ್ಕೆ ನನಗೆ ಖರ್ಚಿಗೂ ಆಯ್ತದೆ. ಮಗಿಗೆ ಸ್ಕೂಲ್ಗೆ ಹಾಕಕ್ಕೂ ಆಯ್ತದೆ. ಚೀಟಿ ಹಾಕಿತ್ತು ನಮ್ಮ ಅತ್ತೆ, ಮಗಳು ಕೊಡಬೇಕು ಅಂತಾನೆ. ಇನ್ನು ಅವಳು ಕೊಟ್ಟರೆ ಎಲ್ಲ ಹಾಳು ಮಾಡಾಕ್ಬಿಡ್ತಾಳೆ ಅಂತ ನಿಮ್ಮ ತಕ ಏನೇ ತಗೊಬಿಟ್ಟು ಬಂದು ಕೊಡ್ತಿರೋದು. ತಗೊಳಪ್ಪ 1 ಲಕ್ಷ ತಗ. ಅಕ್ಕ ಒಂದು ನಿಮಿಷ ಇರಕ್ಕ ಬಂದೆ. ನೋಡಿದೆ ಸೊಸೆ, ಲಕ್ಷ ಅಂದಿದ ತಕ್ಷಣನೇ ಹೆಂಗೆ ಮ್ಯಾಲ್ ಬಿದ್ದು ಹೆಂಗೆ ಹೋಯ್ತಾವನೆ ಅಂತ. ಹೆಂಗಿದ್ರು ನನ್ನ ಮಗಳನ್ನ ಒಪ್ಕೊತಾನೆ. ಅದಕ್ಕೆ ನಾನು ಹೇಳಿದ್ದು ದುಡ್ಡು ತಗೊಂಡೋಗನಿ ಅಂತ ಹೇಳ್ಬಿಟ್ಟು. ನೋಡ್ದಾ 1 ಲಕ್ಷ ರೂಪಾಯಿಗೆ ಆಯಿತು ಅಂತ ಹೋದ. ದುಡ್ಡಿನ ಮುಂದೆ ಏನೂ ಇಲ್ಲ, ಹೋದ್ರೆ ಲಕ್ಷ ಹೋಯ್ತದೆ. ಹೊಸಿ ಬುದ್ಧಿ ಹೇಳ್ಬಿಟ್ಟು ಇಲ್ಲೇನೇ ಇರಿಸ್ಕೋಬೇಕು ನೀವು ಅಂತ ಹೇಳ್ಬಿಟ್ಟು ಏನೋ ಒಂದು ಹೇಳು ನೀನು. ಇರತ್ತೆ ಮಾತಾಡನಿ. ಅವ್ರ ಒಳಗಡಿಪ್ಪ ಅಂತಲೂ ಕರಿತಿಲ್ಲ ಅಂದರೆ ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಎಷ್ಟು ಮುರುವಾದಿ ಐತಿ ಅಂತ ಹೇಳ್ಬಿಟ್ಟು.
ನೋಡಿ, 1 ಲಕ್ಷ ರೂಪಾಯಿನಾಗೆಲ್ಲ ಕೊಂಡ್ಕೊಬಂದು ನಮ್ಮನ್ನ ಅಂತ ಅನ್ಕೋಬೇಡಿ ನೀವು. ಈ ಲಕ್ಷ ರೂಪಾಯಿ ಯಾವ ಬಡ್ಡಿ ನನ್ನ ಮಗಂಗೆ ಬೇಕು? ಏನು ಚಿಕ್ಕವರಾಗಿ ತಪ್ಪು ಮಾಡ್ತಾರೆ, ಈಗ ನಾವು ಮಾಡ್ತೀವಿ. ನೀವು ದೊಡ್ಡರಾದವ್ರು, ನೀವು ಒಸಿ ಹಂಗೋ ಹಿಂಗೋ ಅಂತ ಹೇಳ್ಬಿಟ್ಟು ಮಾತಾಡ್ದಂಗೆ ಒಸಿ ಬುದ್ಧಿ ಹೇಳ್ಬಿಟ್ಟು ನಮಗೂ ಸಂಸಾರ ಮಾಡ್ರಮ್ಮ ಅಂತ ಹೇಳ್ಬಿಟ್ಟು ಹೇಳೋದು ಎಷ್ಟು ವಾಸಿ ತಾನೇ ಅಕ್ಕ. ಆ 1 ಲಕ್ಷ ರೂಪಾಯಿ ಜೊತೆಗೆ ಇಲ್ಲೋಡಕ್ಕ, ನಾನು 1 ಲಕ್ಷ ರೂಪಾಯಿ ಕೊಡ್ತೀನಿ, ತಗೊಳಕ್ಕ. ಈ ಲಕ್ಷನೂ ನೀವೇ ಇಕ್ಕೊಬಿಟ್ಟು ನಾನು ಹೆಣ್ತಿನ ಅಂದ್ರೆ ನಿಮ್ಮ ನಾದ್ನಿನೂ ನೀವೇ ಮಾಡಿಕೊಬಿಡ್ರಕ್ಕ, ನನಗಂತೂ ಬೇಡ. ಅಯ್ಯೋ, ಹಿಂಗಂದ್ಬಿಟ್ರೆ ಹೆಂಗೆ? ನಾನು ಆ ಉದ್ದೇಶಕ್ಕೆಲ್ಲ ಕೊಡ್ತಿರೋದು, ನಿಮ್ಗೆ ಏನು ಕಷ್ಟಕ್ಕಾಯ್ತದೆ ಅಂತ ಕೊಡ್ತಿದ್ದೀನಿ ಅಷ್ಟೇ. ನೀವು ನೋಡಿದ್ರೆ ಲಕ್ಷಕ್ಕೆ ಲಕ್ಷ ಕೊಡ್ತೀನಿ ಅಂತ ಹೇಳ್ತಿರಲ್ಲ, ಇದು ಎಂಥ ಸಂದಾಗಿರ್ತದೆ ಹೇಳಿ? ನಾನೀಗ ಅದನ್ನೇ ಹೇಳ್ತಿರೋದು ನಾನು. ನೀವು ಅಷ್ಟು ಲಕ್ಷ ತಂದು ಕೊಟ್ಟಿದ ತಕ್ಷಣ ತಂದ್ಬಿಟ್ಟು ನಾನು ಎರಡನೇ ಸೇರಿಸ್ಕೋಬೇಕಾರೆ ನಾನು ಎರಡನ್ನ ಅವಳು ಸವಾಸನೇನೆಯೇ ಬೇಡ ನನಗೆ. ನೋಡಿ, ನೀವೇ ಲಕ್ಷ ತಗೊಂಡೋಗ್ಬಿಟ್ಟು ಅವಳು ಕೊಟ್ಬಿಟ್ಟು ಮಗಿನ ನೋಡ್ಕೊಂಡು ನೆಮ್ಮದಿಗಿರಕ್ಕೆ ಹೇಳಿ. ನಮ್ಮ ಅಂತಕ್ಕೂ ಬರೋದು ಬೇಡ, ನಾನು ಅವಳು ಒಂದಾಗ ಅದನ್ನೂ ಬೇಡ. ಎಂತಳು ಅಂತ ಹೇಳ್ಬಿಟ್ಟು ಎಲ್ಲ ಗೊತ್ತಾದ್ಮೇಲೂ ನಾನು ಅವಳನ್ನ ಮನೆಗೆ ಸೇರಿಸ್ತೀನ ಮಿಟ್ಟುಗಳಾಡಿನ? ಬೇಕಿಲ್ಲ ಕಣಕ್ಕ, ನನಗೆ ಬೇಕಿಲ್ಲ. ಅತ್ತೆ, ನೀವು ನಾನು ದುಡ್ಡು ಕೊಟ್ಟು ಕೊಂಡ್ಕೊಳಕ್ಕಾಗಿಲ್ಲ, ತಗೊಳ್ಳಿ ಲಕ್ಷ. ಹೊಂಟೋಗ್ಬಿಡಿ ಸುಮ್ಕೆನೇ. ನಮ್ಗೇನೇ ಕಾಸು ಕೊಡಕ್ಕೆ ಬರ್ತಾರೆ ಕಾಸ? ನಾವೇನು ಕಾಣ್ದಿರ ಕಾಸದು. ಮೊದಲು ಮಗಳು ಬುದ್ಧಿ ಕಲಿಸ್ಬಿಟ್ಟು ಸಂಸಾರ ಮಾಡಕ್ಕೆ ಹೇಳ್ಕೊಡೋದು ಬಿಟ್ಬಿಟ್ಟು ಹೆಂಗೆ ಬರ್ತಾರೆ ಅಂತಂದ್ರೆ ಇವರು ಬೋಲೇಸ ಅಂತಕ್ಕೆ ಬರ್ತಾರೆ. ಬಾರ್ಲ ಮಗ, ಅವ್ರಿಗೆ ಯಾಕೆ 1 ಲಕ್ಷ ಕೊಟ್ಟಿ ನೀನು? ಬಾ. ಎಲ್ಲ ಒಂದೇ ಕಿತ್ತ ನುಂಗು ನೀರು ಕುಡಿದ್ಬಿಡ್ತಾಳೆ ಮಿಟ್ಟುಗ್ಲಾಡಿ ಅವಳು. ಅವಳಿಗೆ 1 ಲಕ್ಷ ಕೊಡ್ತಾನೆ, ನೀನು ಏನು ಮಾಡ್ತೀಯಾ? ಬಾ, ಒಯ್ತಾರೆ ಸುಮ್ಕೆನೇನಿಯ. ಏನು ಮಾಡೋಳು, ಏನು ಬಿಟ್ಟವಳು, ಏನು ವಿಚಾರಿಸೋದೇನಿಯ ಬೇಡ ಮಗಳನ್ನ. ತಂದ್ಬಿಟ್ಟು ನನ್ನ ಮಗನ ಗಂಟಾಕ್ಬಿಟ್ರು. ಸರಿನಕ್ಕ, ನೀವು ಹೊರಡಿ. ಇನ್ನ ಒಂದಕ್ಕಿಂತ ಡೈವರ್ಸ್ ನೋಟಿಸ್ ಕಳಿಸ್ತೀನಿ ನನ್ನ ಮಂತಕ್ಕೆ. ಆ ಬಡ್ಡಿನ ಅಲ್ಲೇ ಮಡಿಕಳಿ. ನನಗಂತೂ ಬೇಡ, ಸಾಕಾಗೋಗ್ಬಿಟ್ಟೈತೆ ನನಗೂ. ಎಣಗಿ 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 ಸಾಕಾಗೋಗ್ಬಿಟ್ಟೈತೆ. ಯಾವ ಬಡ್ಡಿನೂ ಬೇಡ, ಬಡ್ಡಿ ಸವಾಸನೂ ಬೇಡ ನನಗಂತೂ. ಯಪ್ಪ, ದೊಡ್ಡ ನಮಸ್ಕಾರ ಬಡ್ಡಿ ಸವಾಸನ ಬಡಿಯ. ತಗೊಳ್ಳಿ, ಇದು ನೀವೇ ಮಡಿಕಳಿ ಲಕ್ಷವಾ. ತಗೊಂಡೋಗ್ಬಿಟ್ಟು ಅವಳು ಬಾಕಿಸ್ಬಿಟ್ಟು ಆರಾಮಾಗಿ ಜೀವನ ಮಾಡ್ಕೊಂಡಿರುವಂತ ಹೇಳಿ. ಅಮ್ಮ, ನಾನು ತೋಟದ ಕಡೆಗೆ ಹೋಗ್ಬಿಟ್ಟು ಬರ್ತೀನಿ ಕಣಮ್ಮ. ನಾನು ನೀರು ಬೇರೆ ಯಾರು ಹಾಕ್ಬೇಕು? ನೀರು ಯಾರು ಹಾಕಿಲ್ಲ, ಹೋಗ್ಬಿಟ್ಟು ಯಾರು ಹಾಕ್ಬಿಟ್ಟು ಬರ್ತೀನಿ. ಸರಿ ಕಣಪ್ಪ, ಆಯಿತು. ನನ್ನ ಮಗ ಹೇಳಿದ್ದು ಅರ್ಥ ಆಗ್ಲಿಲ್ವೇ? ನೀವು ಯೋಚಿಸ್ಕೊಟ್ರು ಅಷ್ಟೇನೆಯ. ನನ್ನ ಮಗ ಹೇಳಿದ್ದೇನೆಯ ಫೈನಲ್ಲು. ನಾನು ಹೇಳಿಲ್ವೇ ನನ್ನ ಮಗ ಒಪ್ಪಕ್ಕಿಲ್ಲ ಅಂತ ಹೇಳ್ಬಿಟ್ಟು ಒಯ್ತಾ ಇರ್ರಿ ಸುಮ್ಕೆನೆಯ. ಲಕ್ಷಕ್ಕೆ ಲಕ್ಷ ಕೊಟ್ಟು ಅಂತಾನೆ. ನೀವೇ ಮಡಿಕಳಿ ಸೊಸೆಯ. ಡೈವರ್ಸ್ ಕೊಡು ಕಳಿಸ್ತಾನಲ್ಲ, ಅವಾಗ ಏನಾಯ್ತು ಅದನ್ನು ಮಾತಾಡ್ಕೊಂಡ್ರೆ ಆಯ್ತು. ಈಗ ಸುಮ್ಕೆನೆ ನಮ್ಮ ಅಂತಕ್ಕೆ ಬಂದ್ಬಿಟ್ಟು ಅದು ಇದು ಅಂತ ಹೇಳ್ಬಿಟ್ಟು ತಾಳು ತಿನ್ಬೇಡಿ. ನನ್ನ ಮಗ ತೋಟದ ಕೆಲ್ಸಕ್ಕೆ ಹೋಗೋನಿ, ನಾನು ಅವ್ನು ಬೋರಷದ ಅಡುಗೆ ಪಡ್ಗೆ ಎಲ್ಲನೂ ಮಾಡಬೇಕು. ಬೀಗ್ರೆ ಅಲ್ಲ ಕಣ್ ಸೊಸೆ, ನನ್ನ ಮಗಳು ಇಷ್ಟೊಂದು ಕೆಟ್ಟೋಳ. ನನಗೆ ಯಾಕೋ ಒಂದು ಮನನೆಯ. ನನ್ನ ಮಗಳು ಯಾಕೆ ಅಂದರೆ ಮಗಳು ಕೆಟ್ಟೋಳಾದ್ರೂ ಬ್ಯಾಡದೆ ಬೇಡ ಅನ್ನೋವಷ್ಟು ಇದೈತಾ ಅಂತ ನನಗೆ ಯಾಕೋ ಒಂಥರ ಅನ್ನಿಸ್ತಾಯ್ತು ನನಗಂತೂ. ಅಲ್ಲ, ಇಷ್ಟೊಂದು ಖಂಡಿತವಾಗಿ ಯಾರು ಮಾತಾಡ್ತಾರೆ? ಹೆಂಡತಿ ಮಕ್ಕ ನೋಡ್ತಿಲ್ಲ, ಕುಂತ್ಕೊಂಡು ಮಾತಾಡ್ತಿಲ್ಲ, ಮಾತಾಡಕ್ಕೆ ಕರೆದ್ರೂ ಗೊತ್ತಿಲ್ಲ. ನನಗೂ ಅದೇ ಡೌಟ್ ಅತ್ತೆ. ಅಲ್ಲ, ದುಡ್ಡು ಕೊಡ್ತೀನಿ ಅಂದರೆ ನನಗೆ 1 ಲಕ್ಷ ಕೊಟ್ಬಿಟ್ಟು ತಗೊಂಡೋಗು ಅಂತ ಕಳಿಸ್ತಾವನೆ ಅಂದರೆ ಯಾಕೆ ಅಂತ ಗೊತ್ತಾಯ್ತಿಲ್ಲ. ಒಂದು ಕಿತ್ತ ನಿಮ್ಮ ಮಗಳನ್ನೇ ಕೂರಿಸ್ಕೊಂಡು ಕೇಳಬೇಕಿತ್ತು. ಅಯ್ಯೋ ಸೊಸೆ, ಅವಳು ದೊಡ್ಡ ಸೀಳ್ನ ಎಡ್ದಂಗೆ ಆಡ್ತಾಳೆ. ಏನು ಮಾಡೋಕ್ಕೂ ಆಯ್ತಾ ಇಲ್ಲ, ದೊಡ್ಡ ಸೀಳ್ನ ಅವಳಂತೂ. ಅಯ್ಯೋ ಹೋಗತ್ತ, ಅವಳ್ತಾಗಿ ಏನಂತ ಮಾತಾಡೋದು? ಆದರೂ ಅತ್ತೆ, ಒಳ್ಳೆ ವಿಚಿತ್ರ ಅನ್ನಿಸ್ತೈತೆ. ಲಕ್ಷ ರೂಪಾಯಿ ದುಡ್ಡು ಕೊಟ್ಬಿಟ್ಟು ಬೇಡ ಅಂತ ಕಳಿಸ್ಬಿಟ್ರೆ ಹೆಂಗತ್ತೆ? ಒಳ್ಳೆ ಕತೆ ಆಯ್ತಲ್ಲ.